ಎಸ್ ಗುಡ್ ಮಾರ್ನಿಂಗ್. ನೋಡಿ, ಇವತ್ತಿನ ಸಬ್ಜೆಕ್ಟು ಹೌ ಟು ಗೋ ಫ್ರಮ್ ಎವರೇಜ್ ಟು ಫಾರ್ಚೂನ್. ಈ ಸಬ್ಜೆಕ್ಟ್ ಬಗ್ಗೆ ಫಸ್ಟ್ ನಾವು ತಿಳ್ಕೋಬೇಕಾಗತ್ತೆ. ನೋಡಿ, ಎವರೇಜ್ ಅಂದ್ರೆ ನಿಮ್ಮರಿಗೆ ಎಲ್ಲರಿಗೂ ಗೊತ್ತಿದೆ. ಆ ಎವರೇಜ್ ನಿಂದ ಫಾರ್ಚೂನ್ ಲೈಫಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಫಸ್ಟ್ ತಿಳ್ಕೋಬೇಕಾಗತ್ತ. ನೋಡಿ, ಫಾರ್ಚೂನ್ ಅಂತಂದ್ರೆ ಹ್ಯಾಪಿನೆಸ್, ಆಲ್ವೇಸ್ ಹ್ಯಾಪಿನೆಸ್ ಇರೋದು. ಅದೇ ಇನ್ನೊಂದು ಮೀನಿಂಗ್ ಏನಂತಿದೆ, ಎ ಲಾಂಗ್ ಅಮೌಂಟ್ ಆಫ್ ಮನಿ. ಫಾರ್ಚೂನ್ ಅಂತಂದ್ರೆ ಎ ಲಾಂಗ್ ಅಮೌಂಟ್ ಆಫ್ ಮನಿ. ಹಾಗೆ ಲಕ್ಕಿ, ಲಕ್, ಅವನಿಗೆ ಲಕ್ 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 ಇತ್ತು ಅನ್ನೋ ಅಂತಾರಲ್ಲ, ಅದಕ್ಕೆ ಫಾರ್ಚೂನ್ ಅಂತಾರೆ. ಆ ಫಾರ್ಚೂನ್ ಸ್ಟೇಜ್ ಅನ್ನು ನಾನು ಹೋಗ್ಬೇಕಂತಂದ್ರೆ ಅದರಲ್ಲಿ 3 ಟೈಪ್ ಆಫ್ ಟರ್ಮ್ ಅನ್ನು ಮಾಡಿದೆ ನಾನು. ಯಾವ ಟರ್ಮ್? ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್. ಆ 3 ಟರ್ಮ್ ಬಗ್ಗೆ ನಾವು ತಿಳ್ಕೋಬೇಕಾದ. ನಮ್ಮ ಲೈಫ್ನು ಸಹಿತ 3 ಟರ್ಮ್ ಬರುತ್ತೆ. 3 ಟರ್ಮ್ ಅಂದ್ರೆ ಏನು? ಶಾರ್ಟ್ ಟರ್ಮ್ ಬರುತ್ತಾ, ಮಿಡ್ ಟರ್ಮ್ ಬರುತ್ತಾ, ಲಾಂಗ್ ಟರ್ಮ್ ಬರುತ್ತಾ ಅಂದ್ರೆ ಎಸ್, ಈ ಒಂದು ಫಾರ್ಚೂನ್ ಹೋಗುವಂತ ಏಜು 3 ಟೈಪ್ ಇದೆ. ಯಾವುದು ಅಂದ್ರೆ, ಫಸ್ಟ್ ಶಾರ್ಟ್ ಟರ್ಮ್ ಅಂತಂದ್ರೆ 20 to 25. ಸೆಕೆಂಡ್ ಮಿಡ್ ಟರ್ಮ್ ಅಲ್ಲಿ 25 to 30. ಇನ್ನು ಲಾಂಗ್ ಟರ್ಮ್ 30 to 35. ಈ 30 to 35 ಅಲ್ಲಿ ನಾವು ಫಾರ್ಚೂನ್ ಸ್ಟೇಜ್ಗೆ ಹೋಗ್ಲೇಬೇಕು. ಆ ಹ್ಯಾಪಿನೆಸ್ ನಾವು ನೋಡ್ಲೇಬೇಕು. ಆ ಲಾರ್ಜ್ ಅಮೌಂಟ್ ಆಫ್ ಮನಿ ನೋಡ್ಲೇಬೇಕು. ಹಾಗಾದ್ರೆ ಶಾರ್ಟ್ ಟರ್ಮ್ದಲ್ಲಿ ಏನಿರುತ್ತೆ? ಶಾರ್ಟ್ ಟರ್ಮ್ದಲ್ಲಿ ಸ್ಟೇಜು ಲರ್ನಿಂಗ್, ಅಂದ್ರೆ ನಾಲೆಜ್ ಅನ್ನು ಪಡಿಬೇಕಿರತ್ತೆ. ಏನ್ ನಾಲೆಜು? ನಾವು ಯಾವ ಫೀಲ್ಡ್ ಇದೆ ನಮ್ದು, ಅಂದ್ರೆ ಕೆಲಸ ಇದೆ, ಆ ಕೆಲಸ ಹೈಯರ್ ಸ್ಟೇಜ್ ನಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಏನೇನು ನಾಲೆಜ್ ಅನ್ನು ನಾನು ಪಡಿಬೇಕು. ಆ ನಾಲೆಜ್ ಹೇಗ್ ಬರುತ್ತೆ? ಅದಕ್ಕೆ ಹೇಳ್ತಾ ನೋಡಿ, ದ ಫಸ್ಟ್ ಸ್ಟೆಪ್ಸ್ ಟು ಸೆಟ್ಟಿಂಗ್ ಶಾರ್ಟ್ ಟರ್ಮ್ is to think of areas in your life where you want to achieve greater success. ಲರ್ನಿಂಗ್ ಅಂದ್ರೆ ಫಸ್ಟ್ ನೀವು ಇದರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಫಸ್ಟ್ ಸ್ಟೆಪ್ಸ್ ಏನಿದೆ ನಮ್ದು, ಆಫ್ ಏರಿಯಾ ಇನ್ ಯುವರ್ ಲೈಫ್ ವೇರ್ ಯು ವಾಂಟ್ ಟು ಅಚೀವ್ ಗ್ರೇಟ್ ಸಕ್ಸಸ್. ಅಲ್ಲಿ ನಾವು ಅದರ ಬಗ್ಗೆ ನಾಲೆಜ್ ಅನ್ನು ಪಡಿಬೇಕಾಗ್ತದೆ. ನಾಲೆಜ್ ಹೇಗ್ ಬರುತ್ತಾ? ನಾನು ಅದರ ಬಗ್ಗೆ ಪ್ರಾಕ್ಟಿಕಲ್ನು ಮಾಡ್ಬೇಕಾಗ್ತ, ಥಿಯರಿನೂ ತಿಳ್ಕೋಬೇಕಾಗ್ತ. ನಮ್ಮಲ್ಲಿ ಆ ಪರ್ಮನೆಂಟ್ ಆಗಿ ಆ ನಾಲೆಜ್ ಇರ್ಬೇಕಂದ್ರೆ ನಾವು ಎಷ್ಟು ಪ್ರಾಕ್ಟಿಕಲ್ ಮಾಡ್ತೀವೋ ಆ ರೀತಿಯಾಗಿ ನಾವು ಆ ನಾಲೆಜ್ ನಮಗೆ ಕನ್ವರ್ಟ್ ಆಗತ್ತಾ, ಏನಂತ ಎಕ್ಸ್ಪೀರಿಯನ್ಸ್ ಅಂತ. ಅದಕ್ಕೆ ಹೇಳ್ತಾರೆ, ಈ 20-25 ಒಂದು ವಯಸ್ಸು ಏನಿದೆ, ಆ ವಯಸ್ಸಿನಲ್ಲಿ ನಮ್ಮ ಒಂದು ಏನಿದೆ
ನಮ್ಮ ಯಾವ ಏರಿಯಾದಲ್ಲಿ ಲೈಫ್ ಅಚೀವ್ಮೆಂಟ್ ಮಾಡ್ಬೇಕಂತ ಇದೀವಲ್ಲ ಅಲ್ಲಿ ನಾವು ಎಷ್ಟು ಸಲ ಬಿದ್ರು ಸಹಿತ ಬೀಳ್ಬೇಕು ಏಳ್ಬೇಕು ಬೀಳ್ಬೇಕು ಏಳ್ಬೇಕು ಅಂದ್ರೆ ಅಬ್ಸ್ಟೇಕಲ್ಸ್ ತೊಂದರೆಗಳನ್ನು ಯಾಕಂತ ಅಲ್ಲಿ ಲರ್ನಿಂಗ್ ಸ್ಟೇಜ್ ನಲ್ಲಿ ಸಾಕಷ್ಟು ತಪ್ಪು ಮಾಡ್ತೀವಿ ಸರಿ ಮಾಡ್ಕೊಳ್ತೀವಿ ತಪ್ಪು ಮಾಡ್ತೀವಿ ಸರಿ ಮಾಡ್ಕೊಳ್ತೀವಿ ಯಾಕಂದ್ರೆ ಆ ನಾಲೆಜ್ ಇರಲ್ಲ ಅದರ ಬಗ್ಗೆ ತಿಳ್ಕೊಂಡಿರಲ್ಲ ಹಾಗೆ ಎಷ್ಟು ಸಲ ನಾವು ಬಿದ್ದು ಹೇಳ್ತೀವೋ ಅವಾಗ ನಮಗೆ ಆ ನಾಲೆಜ್ ಅನ್ನು ಬರ್ಲಿಕ್ಕೆ ಸಾಧ್ಯ ಇದೆ ಹಾಗೆ ನಾವು ಲೈಫ್ ನಲ್ಲಿ ಸಹಿತ ಶಾರ್ಟ್ ಟರ್ಮ್ ನಾವು ನೋಡಿದೀವಿ ಅಂತಂದ್ರೆ ಕೆಲವರು ಶಾರ್ಟ್ ಟರ್ಮ್ನೇ ಬಹಳ ಇಷ್ಟಪಡ್ತಾರೆ ಯಾಕೆ ಶಾರ್ಟ್ ಟರ್ಮ್ ಹೆಂಗಿರತ್ತಂತ ಹೇಳಿದ್ರೆ ಅವಾಗೆ ನಾನು ಕೆಲ್ಸಕ್ಕೆ ಹೋದಾಗ ಕೆಲಸದ ಟೈಮ್ನಲ್ಲಿ ಸ್ವಲ್ಪ ಏನ್ ಬರುತ್ತ ಹಣನೂ ಬರುತ್ತ ಪೇಮೆಂಟ್ ಬರುತ್ತ ಕೆಲವು ಹೆಂಗ್ ಹುಡುಗರು ಏನ್ ಮಾಡ್ತಾರೆ ಆ ಪೇಮೆಂಟ್ ಬಂದಿದ್ದನ್ನು ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಹೊಸದಾಗಿ ಬಟ್ಟೆ ತಗೋಣ ಹೊಸದಾಗಿ ನ್ಯೂ ಥಿಂಗ್ಸ್ ಒಂದು ಮೊಬೈಲ್ ತಗೋಣ ಅಥವಾ ಏನೋ ಪ್ರತಿಯೊಂದು ಸಹಿತ ಎಂಜಾಯ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಗ್ರಾಂಟೆಡ್ ಆಗಿ ತಗೊಂಡ್ ಬಿಡ್ತಾರೆ ಯಾವ ವ್ಯಕ್ತಿಯು ಶಾರ್ಟ್ ಟರ್ಮ್ದಲ್ಲಿ ಗ್ರಾಂಟೆಡ್ ಆಗಿ ಲೈಫ್ ಅನ್ನು ಕಳೀತಾ ಇರ್ತಾನೋ ಆ ವ್ಯಕ್ತಿ ಯಾವಾಗಲೂ ಸಹಿತ ಸಕ್ಸಸ್ ಆಗಲ್ಲ ಫಾರ್ಚುನರ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಏನು ನನ್ನಲ್ಲಿ ಬರ್ತಾ ಇರ್ತೋ ಫಾರ್ ಎಕ್ಸಾಂಪಲ್ ನಾನು ಒಂದು ಅಬ್ಸ್ಟೇಕಲ್ಸ್ ಅನ್ನು ನಾನು ಫೇಸ್ ಮಾಡ್ತಾ ಇರ್ತೀನೋ ಅವಾಗ ಏನಾಗತ್ತ ನಾಲೆಜ್ ಬರುತ್ತ ಅದೇ ರೀತಿಯಾಗಿ ಆ ಪೇಮೆಂಟ್ ಬರುತ್ತಲ್ಲ ಆ ಪೇಮೆಂಟ್ ಅನ್ನು ಬಂದಿದ್ದನ್ನು ನಾನು ಆಲ್ಮೋಸ್ಟ್ ಆಲ್ ಸೇವ್ ಮಾಡ್ಬೇಕಾಗತ್ತ ಸೇವ್ ಮಾಡಿದಾಗ ಅದು ಸಹಿತ ಏನಾಗತ್ತ ಗ್ರೋ ಆಗ್ಲಿಕ್ಕೆ ಸಾಧ್ಯ ಇದೆ ಎಷ್ಟು ಅವಶ್ಯಕತೆಯು ಎಸೆನ್ಷಿಯಲ್ ಇದೆಯೋ ಅಷ್ಟೇ ಮಾತ್ರ ನಾನು ಉಪಯೋಗಿಸ್ಕೋಬೇಕಾಗತ್ತೆ ಅದನ್ನ ಉಪಯೋಗಿಸ್ಕೊಂಡಾಗ ಈ ಕಡೆ ನಾಲೆಜ್ ಬರುತ್ತ ಅದೇ ರೀತಿಯಾಗಿ ಸೇವ್ ಮನಿ ಏನ್ ಬರುತ್ತ ಅದು ಸೇವ್ ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಶಾರ್ಟ್ ಟರ್ಮ್ದಲ್ಲಿ ಈ 20-25 ವರ್ಷ ಏನು ಏಜ್ ಇದೆ ಅದರಲ್ಲಿ ಎಲ್ಲಾ ರೀತಿಯಾಗಿ ಒಂದು ಪ್ರಾಕ್ಟಿಕಲ್ ಆಗ್ಲಿ ಒಂದು ಥಿಯರಿ ಆಗ್ಲಿ ಅದರ ಬಗ್ಗೆ ಟೋಟಲ್ ನಾಲೆಜ್ ಅನ್ನು ಪಡೆದಿರ್ಬೇಕಾತ ಆ ನಾಲೆಜು ಪಡೆದಾಗ ಏನಾಗತ್ತ ನಾವು ಮಿಡ್ ಟರ್ಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಎಲ್ಲಿ ಮಿಡ್ ಟರ್ಮ್ ಏಜು ನೋಡಿ 25 to 30 ಅಲ್ಲಿ ಏನ್ ನಾವು ಯಾವ ಸ್ಟೇಜ್ ಅನ್ನು ಪಡಿತೀವಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಏನಂತ ಲರ್ನ್ ಮಾಡಿರ್ತೀವಲ್ಲ ಏನು ನಾಲೆಜ್ ಅನ್ನು ತೆಗೆದುಕೊಂಡಿರ್ತೀವಿ ಶಾರ್ಟ್ ಟರ್ಮ್ದಲ್ಲಿ ಅದೇ ಅವ ಏನು ನಾಲೆಜ್ ಅನ್ನು ಪಡೆದಿರ್ತೀವೋ ಅದನ್ನ ನಾನು ಏನ್ ಮಾಡಕತ್ತ ಮಿಡ್ ಟರ್ಮ್ದಲ್ಲಿ ಅಪ್ಲೈ ಮಾಡ್ಬೇಕಾಗತ್ತ ಅಪ್ಲೈ ಅಂದ್ರೆ ಪ್ರಾಕ್ಟಿಕಲ್ ಫಸ್ಟ್ ಏನ್ ಮಾಡ್ತೀವಿ ನಾವು ಥಿಯರಿಯನ್ನು ಕೂತ್ಕೊಳ್ತೀವಿ ಅಂದ್ರೆ ನಾಲೆಜ್ ಅನ್ನು ಪಡಿತೀವಿ ಶಾರ್ಟ್ ಟರ್ಮ್ದಲ್ಲಿ ಮಿಡ್ ಟರ್ಮ್ದಲ್ಲಿ ಏನ್ ಪಡಿಬೇಕಾಗತ್ತ 25ರಿಂದ 30 ವರ್ಷ ಆ ಏನು ನಾಲೆಜ್ ಅನ್ನು ಪಡೆದಿದ್ದೇನೆ ಏನು ಲರ್ನ್ ಮಾಡಿ ಕಲ್ತ್ಕೊಂಡಿದ್ದೇನೆ ಅದನ್ನ ಅಪ್ಲೈ ಮಾಡ್ಬೇಕಾಗತ್ತ ಅದನ್ನ ಅಪ್ಲೈ ಮಾಡಿದಾಗ ನನಗೇನ್ ಸಿಗತ್ತ ಎಕ್ಸ್ಪೀರಿಯನ್ಸ್ ಸಿಗತ್ತ ಅನುಭವ ಸಿಗತ್ತ ಯಾವ್ಯಾವ್ದ್ರಲ್ಲಿ ನೋಡಿ ನಾವು ಏನ್ ನಾಲೆಜ್ ಅನ್ನು ಪಡೆದಿವಿ ಆ ನಾಲೆಜ್ ಅದೇ ಫೀಲ್ಡ್ ನಲ್ಲಿ ಯಾವ ಸಮಯದಲ್ಲಿ ಮಿಡ್ ಟರ್ಮ್ದಲ್ಲಿ ನಾವು ಏನ್ ಮಾಡಬೇಕತ್ತ ಆ ನಾಲೆಜ್ ಪಡೆದಿದ್ದನ್ನು ಅದನ್ನ ಅಪ್ಲೈ ಮಾಡ್ಬೇಕತ್ತ ಆ ಅಪ್ಲೈ ಮಾಡಿದಾಗ ಏನ್ ಸಿಗತ್ತ ಎಕ್ಸ್ಪೀರಿಯನ್ಸ್ ಸಿಗತ್ತ ಅನುಭವ ಸಿಗತ್ತ ಆ ಅನುಭವ ಸಿಕ್ಕಾಗ ನಮಗೆ ಏನಾಗತ್ತ ಈ ಕಾನ್ಫಿಡೆನ್ಸ್ ಬೆಳೆಯತ್ತ ಹಾಗೆ ಧೈರ್ಯ ಬರುತ್ತ ಆ ಪರ್ಸನಾಲಿಟಿಗೆ ಕ್ವಾಲಿಟಿಗೆ ಏನೇನ್ ಬೇಕೋ ಅವೆಲ್ಲವೂ ಸಹಿತ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂದ್ರೆ
ಕಾನ್ಫಿಡೆನ್ಸ್, ಡೈರಿಂಗು, ನಾಲೆಜ್, ಎಕ್ಸ್ಪೀರಿಯನ್ಸ್. ಆ ಸಕ್ಸಸ್ಗೆ ಏನ್ ಬೇಕು? ಯಾವಾಗ ನಮ್ಮಲ್ಲಿ ಬೇಕು ಹೋಗತ್ತಂದ್ರೆ ನಾನು ಪಡೆದಂತ ನಾಲೆಜ್ ಅನ್ನು ನಾನು ಯಾವ ಏರಿಯಾದಲ್ಲಿ, ನನ್ನ ಯಾವ ಫೀಲ್ಡ್ ಅನ್ನು ಚೂಸ್ ಮಾಡ್ಕೊಂಡು ಯಾವ ಏರಿಯಾದಲ್ಲಿ ನಾಲೆಜ್ ಅನ್ನು ಪಡೆದಿದ್ದೀನೋ ಅದನ್ನ ನಾನು ಅದೇ ಫೀಲ್ಡ್ ನಲ್ಲಿ ಅಪ್ಲೈ ಮಾಡ್ಬೇಕಾಗತ್ತ. ಆ ಫೀಲ್ಡ್ ನಲ್ಲಿ ಅಪ್ಲೈ ಮಾಡಿದಾಗ ನನಗೇನ್ ಸಿಗತ್ತ? ಎಕ್ಸ್ಪೀರಿಯನ್ಸ್ ಸಿಗತ್ತ. ಎಲ್ಲಿ? ಶಾರ್ಟ್ ಟರ್ಮ್ದಲ್ಲಿ. ಅದೇ ಲಾಂಗ್ ಟರ್ಮ್ದಲ್ಲಿ ನೋಡಿದರೆ 30 to 35 ಏನು ಮಿಡ್ ಟರ್ಮ್ದಲ್ಲಿ ಎಕ್ಸ್ಪೀರಿಯನ್ಸ್ ಪಡೆದಿದ್ದೀನೋ ಅದನ್ನೇ ನಾನು ಏನ್ ಮಾಡಕತ್ತ? ಲಾಂಗ್ ಟರ್ಮ್ದಲ್ಲೇ ಅಪ್ಲೋಡ್ ಮಾಡ್ಬೇಕಾಗತ್ತ. ಅಪ್ಲೋಡ್ ಮಾಡಿದಾಗ ಅದೇನ್ ಬರಕ್ ಸಾಧ್ಯ ಇದೆ? ಸಾಕಷ್ಟು ಮನಿ ಬರ್ಲಿಕ್ಕೆ ಸಾಧ್ಯ ಇದೆ, ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ ಇದೆ. ಏನ್ ಪಡೆದಿದ್ದೀವಿ? ನಾಲೆಜ್ ಅನ್ನು ಪಡೆದಿದ್ವಿ, ಏನು ಎಕ್ಸ್ಪೀರಿಯನ್ಸ್ ಅನ್ನು ಪಡೆದಿದ್ವಿ. ಅದನ್ನೇ ಲಾಂಗ್ ಟರ್ಮ್ ನಲ್ಲಿ ಅಪ್ಲೋಡ್ ಮಾಡೋದು. ಏನು ಎಕ್ಸ್ಪೀರಿಯನ್ಸ್ ಪಡೆದಿವೆ ಅಪ್ಲೋಡ್ ಬೇರೆಯವ್ರ ಮೇಲೆ ಅಪ್ಲೋಡ್ ಮಾಡೋದು. ಅದನ್ನ ಅಪ್ಲೋಡ್ ಮಾಡಿದಾಗ ಏನು ಲಾಂಗ್ ಟರ್ಮ್ ದಲ್ಲಿ ಏನೇನಿದೆ ಲಾಂಗ್ ಟರ್ಮ್ ದಲ್ಲಿ ಫೈನಾನ್ಸಿಯಲಿ ಸಕ್ಸಸ್. ನಾವ್ ಏನಾಗ್ತೀವಿ? ಫೈನಾನ್ಸಿಯಲಿ ಸಕ್ಸಸ್ ಆಗ್ತೀವಿ. ಸೆಕೆಂಡ್, ಅಚೀವ್ ಗ್ರೇಟ್ ಸಕ್ಸಸ್. ಫೈನಾನ್ಸಿಯಲಿ ಸಕ್ಸಸ್ ಅಷ್ಟೇ ಅಲ್ಲ, ಗ್ರೇಟ್ ಸಕ್ಸಸ್ ಆಗಿ ನಾವು ಕನ್ವರ್ಟ್ ಆಗ್ತೀವಿ. ಹಾಗೆ ಬೆಟರ್ ಫ್ಯಾಮಿಲಿ ರಿಲೇಶನ್ಶಿಪ್. ನೋಡಿ, ನಿನ್ನಲ್ಲಿ ಹಣ ಬಂತು, ನಿನಗೆ ಗ್ರೇಟ್ ಸಕ್ಸಸ್ ಅಂದ್ರೆ ಪೊಸಿಷನ್ ಬಂತು, ಆಟೋಮೆಟಿಕ್ಲಿ ನಿನ್ನಲ್ಲಿ ಸುತ್ತಮುತ್ತ ರಿಲೇಷನ್ದವರು ಅಥವಾ ನಿಮ್ಮ ಫ್ಯಾಮಿಲಿ ಅವರು ಏನಾಗತ್ತ? ಬೆಟರ್ ರಿಲೇಶನ್ಶಿಪ್ ಬೆಳೆಯತ್ತ. ಯಾಕೆ? ಎಲ್ಲಾ ಪ್ರಾಬ್ಲಮ್ ಅನ್ನು ಸಹಿತ ನೀ ಏನ್ ಮಾಡ್ತಾ ಹೋಗ್ತಿ? ಅವ್ರದ್ದು ಸಾಲ್ವ್ ಮಾಡ್ತಿ. ಅದೇ ರೀತಿಯಾಗಿ ನೀ ಏನೇ ಹೇಗಿರ್ಬೇಕನ್ನೋದು ಅದನ್ನ ನೀನು ಸಹಿತ ಪಡಿತಿ. ನಂತರ ಎಂಜಾಯ್ ಬೆಟರ್ ಹೆಲ್ತ್. ಅವಾಗ ಏನಾಗತ್ತ? ಲೈಫ್ ನಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಿ ಫೈನಾನ್ಸಿಯಲ್ ಅಲ್ಲಿ. ಅವಾಗ ಏನು ಹೆಲ್ತಿಗೆ ಒಂದು ಪೊಟೆನ್ಶಿಯಲ್ ಏನ್ ಬೇಕೋ ಅದನ್ನ ಲೈಫಿಗೆ ಯೂಸ್ ಮಾಡ್ತಾ ಹೋಗ್ತಾ ಇರೋದು. ಹಾಗೆ ನೆಕ್ಸ್ಟ್ ಎಲ್ಲ ಬರ್ತಾ ಹೋಗುತ್ತಾ ನಿನ್ ಲೈಫ್ ಇನ್ಕ್ರೀಸ್ ರಿಲ್ಯಾಕ್ಷನ್. ಅವಾಗ ರಿಲ್ಯಾಕ್ಸ್ ಆಗ್ತಾ ರಿಲ್ಯಾಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾವಾಗ ನೀನು ಲಾಂಗ್ ಟರ್ಮ್ ಒಂದು ಏನು ಲಾಂಗ್ ಟರ್ಮ್ ನಲ್ಲಿ ಇದ್ದಂತ ಎಕ್ಸ್ಪೀರಿಯನ್ಸ್ ಅನ್ನು ಮತ್ತು ಅದನ್ನ ಅಪ್ಲೋಡ್ ಮಾಡಿದಾಗ ಇದನ್ನ ನೀನು ರಿಲ್ಯಾಕ್ಸ್ ಅವಾಗ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಕೀ ಟು ಬಿಲ್ಡ್ ಪಾಸಿಟಿವ್ ರಿಲೇಶನ್ಶಿಪ್. ಏನಾಗತ್ತ? ನಿನ್ನ ಬಗ್ಗೆ ಪಾಸಿಟಿವ್ ರಿಲೇಶನ್ಶಿಪ್ ಇರತ್ತ. ಯಾಕಂತ? ಯಾರಿಗೆ? ಬೇರೊಬ್ಬರ ಮೇಲೆ. ಯಾಕಂತಂದ್ರೆ ನಿನಗೇನ್ ಬಂದಿರೋ ಎಲ್ಲಾನು ಸಹಿತ ನೋಡ್ತಾರ ಅವರು. ನಾಲೆಜ್ ಬರತ್ತ, ನಾಲೆಜ್ ಇರತ್ತ. ಅದೇ ರೀತಿಯಾಗಿ ಏನು ಎಕ್ಸ್ಪೀರಿಯನ್ಸ್ ಇರತ್ತ. ನೆಕ್ಸ್ಟ್ ಅದನ್ನೇ ಅಪ್ಲೋಡ್ ಅನ್ನು ಮಾಡಿರ್ತಿ. ಇವೆಲ್ಲವೂ ಸಹಿತ ನಿಮ್ಮಲ್ಲಿ ನಿನ್ನ ಲೈಫ್ ನಲ್ಲಿ ಸಕ್ಸಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೀ ಟು ಬಿಲ್ಡ್ ಪಾಸಿಟಿವ್ ರಿಲೇಶನ್ಶಿಪ್ ಆಟೋಮೆಟಿಕ್ಲಿ. ಎಸ್. ನೆಕ್ಸ್ಟ್, ಎವ್ರಿಥಿಂಗ್ ಯು ಟಚ್ ಟರ್ನ್ ಟು ಗೋಲ್ಡ್. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ನೀ ನಮ್ಮ ಕನ್ನಡದಲ್ಲಿ ಏನಿದೆ? ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಗತ್ತೆ. ನೀ ಏನ್ ಬೇಕಾದ್ ಮಾಡಕ್ ಹೋಗು, ಅಲ್ಲಿ ಸಕ್ಸಸ್ ಆಗ್ತಾ ಹೋಗ್ತಿ. ಯಾಕೆಂತ ಹೇಳಿದ್ರೆ ನಿನ್ನ ಹತ್ರ ದುಡ್ಡು ಅಷ್ಟೇ ಇದ್ದಿದ್ದಿಲ್ಲ. ಅದಕ್ಕೆ ದುಡ್ಡಿದ್ದವನು ಎಲ್ಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಎಲ್ಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಯಾರ ಹತ್ತಿರ ನಾಲೆಜ್ ಅಂಡ್ ಲರ್ನಿಂಗ್ ಕಲ್ತಿರ್ತಾನೋ, ನಾಲೆಜ್ ಅನ್ನು ಪಡೆದಿರ್ತಾನೋ, ಅದೇ ತರ ಎಕ್ಸ್ಪೀರಿಯನ್ಸ್ ಇರುತ್ತೋ, ಆ ಎಕ್ಸ್ಪೀರಿಯನ್ಸ್ ಈ ನಾಲೆಜ್ ಎಕ್ಸ್ಪೀರಿಯನ್ಸ್ ಪಡೆದು ಹೆಂಗ ಅಪ್ಲೋಡ್ ಮಾಡ್ತಾನೋ ಅದರ ಮೂಲಕನ ಸಹಿತ ಏನ್ ಮಾಡ್ತಾನೆ? ಅವನು ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೋಡಿ, ಈ ಮೂರು ಸಹಿತ
ಏಜ್ ಬಗ್ಗೆ ನಾ ಹೇಳಿದ್ದೇನೆ. ಆ ಏಜ್ ನಲ್ಲಿ ಮಸ್ಟ್ ಅಂಡ್ ಶುಡ್ ನಾವು ಎಲ್ಲವೂ ಸಹಿತ ಕಲ್ತು ನಾಲೆಜ್ ಅನ್ನು ಪಡೆದು ಹೋಗೋ ಹೇಗೆ ಅದು ಬರ್ಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಇದೆ. ಓಕೆ, ನೈಸ್. ನಾನು ನೆಕ್ಸ್ಟ್, ನಾನು ಹೇಗಿರ್ಬೇಕು, ನಾಲೆಜ್ ಹೇಗೆ ಬರುತ್ತಾ, ಮತ್ತೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು. ನಾನು ಫಸ್ಟ್ ಹೇಗಿರ್ಬೇಕು ಅಂತ ನಾ ಹೇಳಿದ್ರೆ ಫಸ್ಟ್ ಏನು, ದ ಫಸ್ಟ್ ಸ್ಟೆಪ್ಸ್ ಟು ಸೆಟ್ಟಿಂಗ್ ಶಾರ್ಟ್ ಟರ್ಮ್ ಈಸ್ ಟು ಥಿಂಕ್ ಆಫ್ ಏರಿಯಾ ಇನ್ ಯುವರ್ ಲೈಫ್ ವೇರ್ ಯು ವಾಂಟ್ ಟು ಅಚೀವ್ ಗ್ರೇಟರ್ ದೆನ್ ಸಕ್ಸೆಸ್. ಇದು ಫೀಲ್ಡ್ ಬಗ್ಗೆ ನೀವು ತಿಳ್ಕೊಂಡು ಆ ಏರಿಯಾದ ಬಗ್ಗೆ ನೀವು ಎಲ್ಲಿ ಅಚೀವ್ಮೆಂಟ್ ಮಾಡ್ಬೇಕನ್ನ ಅರ್ಥ ಮಾಡ್ಕೊಂಡಿದ್ದಾದ್ರೆ 100% ಇವೆಲ್ಲವೂ ಸಹಿತ ನಿಮಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಸೆಕೆಂಡ್ ನೋಡಿ, ವಿ ಟೇಕ್ ಅವರ್ ಫಸ್ಟ್ ಸ್ಟೆಪ್ಸ್ ಇನ್ ಲರ್ನಿಂಗ್. ನಾ ಆಲ್ರೆಡಿ ಹೇಳಿದ್ದೇನೆ, ಫಸ್ಟ್ ಸ್ಟೆಪ್ಸ್ ಲರ್ನಿಂಗ್ ಸ್ಟೆಪ್ಸ್. ವೆನ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಸೆಲ್ಫ್, ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲರ್ನಿಂಗ್. ಎಷ್ಟು ಮೀನಿಂಗ್ ಇದೆ ನೋಡಿ. ವಿ ಟೇಕ್ ಅವರ್ ಫಸ್ಟ್ ಸ್ಟೆಪ್ಸ್, ಏನಂತ ಹೇಳ್ತೀರ ಫಸ್ಟ್ ಸ್ಟೆಪ್ಸ್ ಮೇಲೆ, ಇನ್ ಲರ್ನಿಂಗ್. ವೆನ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಸೆಲ್ಫ್, ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲರ್ನಿಂಗ್. ಲರ್ನಿಂಗ್ ಅನ್ನು ಸಹಿತ ಅಷ್ಟೇ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಬೇಕಾಗತ್ತಾ. ದ ಅರ್ಲಿಯರ್ ಯು ಡೂ ದಿಸ್ ಬೆಟರ್ ಪೊಟೆನ್ಶಿಯಲ್ ರಿಸಲ್ಟ್. ಈ ರೆಸ್ಪಾನ್ಸಿಬಿಲಿಟಿ ನೀನು ತೆಗೆದುಕೊಂಡಿದ್ದಾದ್ರೆ ನೀವೇನ್ ಏನ್ ಪಡ್ಲಿಕ್ಕೆ ಸಾಧ್ಯ ಇದೆ, ಅರ್ಲಿಯರ್ ಯು ಡೂ ದಿಸ್ ದ ಬೆಟರ್ ಪೊಟೆನ್ಶಿಯಲ್ ರಿಸಲ್ಟ್. ಎಸ್, ದಟ್ಸ್ ಆಲ್. ನೆಕ್ಸ್ಟ್, ದ ಎಬಿಲಿಟಿ ಟು, ನಿಮ್ಮ ಎಬಿಲಿಟಿ ಯಾವ ರೀತಿಯಾಗಿ ಇರ್ಬೇಕಂತ ಹೇಳಿದ್ರೆ, ದ ಎಬಿಲಿಟಿ ಟು ಬಿಲ್ಡ್ ಎ ಸಾಲಿಡ್ ಫೌಂಡೇಶನ್ ಅಂಡ್ ಫ್ಯಾಕ್ಟ್ ಥಿಂಕ್ ವಿತ್ ಸರ್ಟನ್ಲಿ. ನಿನ್ನ ಎಬಿಲಿಟಿ ಹೇಗೆ ವರ್ಕ್ ಆಗ್ಬೇಕಂತ ಹೇಳಿದ್ರೆ, ದ ಎಬಿಲಿಟಿ ಟು ಬಿಲ್ಡ್ ಸಾಲಿಡ್ ಫೌಂಡೇಶನ್. ಬೇಸ್ ಏನು ಫೌಂಡೇಶನ್, ಸಾಲಿಡ್ ಫೌಂಡೇಶನ್ ಸಾಲಿಡ್ ಆಗಿ ಬಿಲ್ಡ್ ಆಗ್ಬೇಕಾಗತ್ತ. ಯಾಕಂತ ಹೇಳಿದ್ರೆ ನಾಳೆ ಬೇಕಾದಷ್ಟು ನೀನು ಒಂದು, ಫಾರ್ ಎಕ್ಸಾಂಪಲ್, ನೀನು ಬಿಲ್ಡಿಂಗ್ ಕಟ್ಟಿಸ್ಬೇಕಂತ ಹೇಳಿದ್ರೆ ನೀನು ಎಷ್ಟೋ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಸ್ಬಹುದು, ಆದರೆ ನಿನ್ನ ಫೌಂಡೇಶನ್ ಸಾಲಿಡ್ ಇರ್ಬೇಕಾಗತ್ತೆ. ಆ ಮೇಲೆ ಎಷ್ಟೋ ಅಂತಸ್ತಿನ ಅದು ನಿಂದಿರ್ಬೇಕಂತ ಹೇಳಿದ್ರೆ ಫಸ್ಟ್ ಸಾಲಿಡ್ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಹೇಳ್ತಾರೆ, ನಿನ್ನಲ್ಲಿರುವಂತ ಸಾಮರ್ಥ್ಯ ಆ ರೀತಿಯಾಗಿ ಬಿಲ್ಡ್ ಆಗಿರ್ಬೇಕಾಗತ್ತ. ಎಸ್, ಏನು ಹಾಗೆ. ನೆಕ್ಸ್ಟ್, ಗ್ರೇಟ್ ಆಟಿಟ್ಯೂಡ್. ನಾನು ಯಾವಾಗ್ಲೂ ಹೇಳ್ತೀನಿ, ಗ್ರೇಟ್ attitude is most important. Practicing great attitude is an essential part of the law of attraction. When you focus on what you are already grateful for you. ಗ್ರೇಟ್ ಆಟಿಟ್ಯೂಡ್ ಯಾಕಿರ್ಬೇಕು? ಗ್ರೇಟ್ ಆಟಿಟ್ಯೂಡ್ ಕನ್ನಡದಲ್ಲಿ ಅಂದ್ರೆ ಎಕ್ಸೈಟ್ಮೆಂಟ್, ಉತ್ಸಾಹ. ಯಾವಾಗ್ಲೂ ಉತ್ಸಾಹ ಭರಿತನಾಗಿರ್ಬೇಕು. ಎಷ್ಟು ಉತ್ಸಾಹದಿಂದ ಇರ್ತೀಯೋ ನಿನ್ನ ಕೆಲಸ ಹೇಗೆ ಹೋಗಿದೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಏನಂತಂದ್ರೆ ಆಟಿಟ್ಯೂಡ್ ಅನ್ನೋದು ಮಿರರ್, ಅಪೋಸಿಟ್ ಪರ್ಸನ್ಗೆ ಮಿರರ್ ಇದ್ದಾಗ. ನೀನು ಎಕ್ಸೈಟ್ಮೆಂಟ್ ಇದ್ರೆ ಆಟೋಮೆಟಿಕ್ಲಿ ನೀ ಮಾಡುವಂತ ಕೆಲಸ, ನೀ ಮಾಡುವಂತ ಏರಿಯಾ ಕೆಲಸ ಅದು ಸೇಮ್ ಎಕ್ಸೈಟ್ಮೆಂಟ್ ಆಗಿ ಇರುತ್ತೆ. ಹಾಗಾಗಿ ಗ್ರೇಟ್ attitude, practicing great attitude is an essential part of the law of attraction. When you focus on what you are already grateful for you. That is the meaning of that. Next, this is also most important, behavior.
ಎ ಬ್ಯೂಟಿಫುಲ್, ನೋಡಿ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಎ ಬ್ಯೂಟಿಫುಲ್ ಡ್ರೆಸ್ ಕ್ಯಾನ್ ಚೇಂಜ್ ದ ಪರ್ಸನಾಲಿಟಿ. ನಿನ್ನ ಪರ್ಸನಾಲಿಟಿ ಚೇಂಜ್ ಆಗ್ಬೇಕಂತ ಹೇಳಿದ್ರೆ ನಿನ್ನ ಡ್ರೆಸ್ ಯಾವ ರೀತಿಯಾಗಿ ಡ್ರೆಸ್ಸಿಗೆ ಹೇಗೆ ಮಹತ್ವ ಕೊಡ್ತೀವೋ, ಇಂಪಾರ್ಟೆಂಟ್ ಕೊಡ್ತೀವೋ, ಅಲ್ಲಿ ನಿನ್ನ ಪರ್ಸನಾಲಿಟಿ ಅದೇ ರೀತಿಯಾಗಿ ಬಿಲ್ಡಪ್ ಆಗ್ಲಿಕ್ಕೆ ಸಾಧ್ಯ ಇದೆ. ಬಟ್ ಬ್ಯೂಟಿಫುಲ್ ಬಿಹೇವಿಯರ್ ಕ್ಯಾನ್ ಚೇಂಜ್ ದ ಲೈಫ್. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಬಿಹೇವಿಯರ್. ಬಿಹೇವಿಯರ್ ಅಂದ್ರೆ ನಡತೆ. ನಿನ್ನ ನಡತೆ ಮೇಲೆ ಏನ್ ಚೇಂಜ್ ಆಗತ್ತ, ನಿನ್ನ ಲೈಫ್ ಚೇಂಜ್ ಆಗತ್ತ. ಯಾವ ರೀತಿ ಇರಬೇಕು, ಹೇಗಿರ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು, ನಿನ್ನ ಲೈಫ್ ಅನ್ನು ಚೇಂಜ್ ಆಗ್ಬೇಕಂತ ಹೇಳಿದ್ರೆ ನಿನ್ನ ಬಿಹೇವಿಯರ್ ಮೇಲೆ. ಹೇಗೆ ಬಿಹೇವಿಯರ್ ಅನ್ನು ಇಟ್ಕೊಳ್ತೀವೋ ಆ ರೀತಿಯಾಗಿ ನಿನ್ನ ಲೈಫ್ ಚೇಂಜ್. ಎಷ್ಟು ಮೀನಿಂಗ್ಫುಲ್ ಇದೆ ನೋಡಿ. ಬ್ಯೂಟಿಫುಲ್ ಡ್ರೆಸ್ ಕ್ಯಾನ್ ಚೇಂಜ್ ಪರ್ಸನಾಲಿಟಿ ಕ್ವಾಲಿಟಿ, ಬಟ್ ಬ್ಯೂಟಿಫುಲ್ ಬಿಹೇವಿಯರ್ ಕ್ಯಾನ್ ಚೇಂಜ್ ಯುವರ್ ಲೈಫ್. That is the way. Next, short term setting is a self-improvement activity. ಶಾರ್ಟ್ ಟರ್ಮ್ ನಲ್ಲಿ ಏನಿದೆ, ಸೆಟ್ಟಿಂಗ್ ಈಸ್ ಎ ಸೆಲ್ಫ್ ಇಂಪ್ರೂವ್ಮೆಂಟ್. ಅಲ್ಲೇ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗತ್ತ. ಹೇಗೆ ಬಿಹೇವಿಯರ್ ಇರಬೇಕು, ಯಾವ ರೀತಿಯಾಗಿ ಚೇಂಜಸ್ ಆಗಬೇಕು, ಅದರ ಬಗ್ಗೆ ನಾಲೆಜ್ ಅನ್ನು ಪಡೆಯುತ್ತ ನೀನು ಸೆಲ್ಫ್ ಆ ಸಕ್ಸಸ್ಗೆ ಏನು ಫಂಡಮೆಂಟಲ್ ಬೇಕೋ ಅದನ್ನ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ಶಾರ್ಟ್ ಟರ್ಮ್ ಗೋಲ್ ಆಸ್ ಎ ಪಾರ್ಟ್ ಆಫ್ ಪರ್ಫಾರ್ಮೆನ್ಸ್ ರಿವ್ಯೂ ಆರ್ ಕ್ಯಾರಿಯರ್ ಕೋಚ್. ಶಾರ್ಟ್ ಟರ್ಮ್ ನಲ್ಲಿ ಪಾರ್ಟ್ ಆಫ್ ಪರ್ಫಾರ್ಮೆನ್ಸ್, ನಿನ್ನ ಪರ್ಫಾರ್ಮೆನ್ಸ್ ಹೇಗೆ ಇರತ್ತ ಆ ರೀತಿಯಾಗಿ ರಿವ್ಯೂ ಆರ್ ಕ್ಯಾರಿಯರ್ ಕೋಚ್. ನೀನೊಬ್ಬ ಚೆನ್ನಾಗಿ ಪರ್ಫಾರ್ಮ್ ಆಗಿದ್ರೆ ಅದು ರಿವ್ಯೂ ಆಗಿ ಅದೇ ರಿಸಲ್ಟ್ ಸಿಗತ್ತ. ಹಾಗೆ ನೆಕ್ಸ್ಟ್, ಶಾರ್ಟ್ ಟರ್ಮ್ ಗೋಲ್ಸ್ ಇನ್ ಬೋತ್ ಪರ್ಸನಲ್ ಆರ್ ಪ್ರೊಫೆಷನಲ್ ಕೆಪಾಸಿಟಿ. ಶಾರ್ಟ್ ಟರ್ಮ್ದಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ, ಪರ್ಸನಲ್ ಮತ್ತು ನಿನ್ನ ಪ್ರೊಫೆಷನಲ್ ಏನಾಗತ್ತ, ನಿನ್ನ ಕೆಪಾಸಿಟಿ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಶಾರ್ಟ್ ಟರ್ಮ್ ಬಹಳ ಅವಶ್ಯಕತೆ ಇದೆ. ಹೇಗೆ ನೀ ಯೂಸ್ ಮಾಡ್ಕೋತೀವೋ ಆ ಮುಖಾಂತರ ನೀ ಬೆಳಿಲಿಕ್ಕೆ ಸಾಧ್ಯ. ನೀ ಗ್ರಾಂಟೆಡ್ ಆಗಿ ತಗೊಂಡ್ರೆ ಶಾರ್ಟ್ ಟರ್ಮ್ದಲ್ಲಿ ಈಗ ಏನು ಕೈಯಲ್ಲಿ ದುಡ್ಡು ಬಂದಿದೆ, ದುಡ್ಡು ಬಂದ ತಕ್ಷಣ ಓಕೆ ನೈಸ್ ಎಂಜಾಯ್ ಮಾಡೋಣ, ಕೆಲಸ ಲೀವ್, ನಾಲೆಜ್ ಬಂದಿದೆ, ಆ ರೀತಿಯಾಗಿ ನಾನು ಕೇರ್ಲೆಸ್ ಆಗಿದ್ದಾದ್ರೆ ನಾನು ಶಾರ್ಟ್ ಟರ್ಮ್ದಲ್ಲಿ ಲೈಫ್ ಅನ್ನು ಕಳಿತೀನಿ. ಅದಕ್ಕೆ ಹೇಳ್ತಾರೆ ಶಾರ್ಟ್ ಟರ್ಮ್ ನೀನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀವೋ ಆ ಮುಖಾಂತರ ನಿನಗೆ ನಾಲೆಜ್ ಬರುತ್ತೆ. ಬ್ಯಾಡ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅಲ್ಲೇ ಬ್ಯಾಡ್ ಹ್ಯಾಬಿಟ್ಸ್ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅಷ್ಟಕ್ಕೆ ನೀವು ಶಾರ್ಟ್ ಟರ್ಮ್ ಲೈಫ್ ಅನ್ನೇ ಕಳಿತೀರಿ, ಮಿಡ್ ಟರ್ಮ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ಅನ್ನೋದು ಸೆಲ್ಫ್ ಇಂಪ್ರೂವ್ಮೆಂಟ್ ಇರುತ್ತ ಮತ್ತು ಲೈಫ್ ಚೇಂಜ್ ಮಾಡ್ಕೊಳ್ದಿರತ್ತ. ಶಾರ್ಟ್ ಟರ್ಮ್ಗೆ ಬಹಳ ನೀನು ಮಹತ್ವ ಕೊಡ್ಬೇಕಾಗತ್ತ. ಆ ಮಹತ್ವ ಕೊಟ್ಟಾಗ ಶಾರ್ಟ್ ಟರ್ಮ್ದಿಂದ ಏನ್ ಮಾಡಕ್ ಸಾಧ್ಯ ಇದೆ, ಮಿಡ್ ಟರ್ಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಮಿಡ್ ಟರ್ಮ್ ನಲ್ಲಿ ಏನಿದೆ ನೋಡಿ, ಮಿಡ್ ಟರ್ಮ್ ನಲ್ಲಿ ನಿನ್ಗೇನ್ ಬಂದಿರ್ತದೆ, ಎಕ್ಸ್ಪೀರಿಯನ್ಸ್ ಬಂದಿದೆ,
ನಾಲೆಜ್ ಬಂದಿದೆ. ಕ್ರಿಯೇಷನ್ ಆಕ್ಷನ್ ಪ್ಲಾನ್. ಮಿಡ್ ಟರ್ಮ್ದಲ್ಲಿ ಏನ್ ಮಾಡ್ಬೇಕತ್ತ? ಆಕ್ಷನ್ ಪ್ಲಾನ್ ಅನ್ನು ಕ್ರಿಯೇಟ್ ಮಾಡ್ಬೇಕಂತ. ಔಟ್ಲೈನ್ ದ ಸ್ಟೆಪ್ಸ್ ನೀಡೆಡ್ ಟು ಅಚೀವ್ ಯುವರ್ ಗೋಲ್, ಐಡೆಂಟಿಫೈ ಪೊಟೆನ್ಶಿಯಲ್ ಅಬ್ಸ್ಟಕಲ್ಸ್ ಅಂಡ್ ಡೆವಲಪ್ ಕಟಿಂಗ್ ಪ್ಲಾನ್ಸ್. ನೋಡಿ, ಕ್ರಿಯೇಟ್ ಯುವರ್ ಓನ್ ಆಕ್ಷನ್ ಪ್ಲಾನ್ every day. Every day you have to create. ಯಾವುದಕ್ಕೆ ಕ್ರಿಯೇಟ್ ಮಾಡಕ? ಅಟ್ರಾಕ್ಷನ್ಗೆ. ಯಾಕೆ ಅಟ್ರಾಕ್ಷನ್ಗೆ? ನಿನಗೆ ರಿಸಲ್ಟ್ ಇಂಟ್ರಾಕ್ಟ್ ಆಗ್ಲಿಕ್ಕೆ. ಇಂಟ್ರಾಕ್ಟ್ ಅಂದ್ರೆ ನಿನ್ನ ಜೊತೆ ಬೆಳಿಲಿಕ್ಕೆ, ಬೆರೆತ್ಕೊಳ್ಳಿಕ್ಕೆ. ನೀ ಕ್ರಿಯೇಟ್ ಮಾಡಿದಾಗ ಅಟ್ರಾಕ್ಟ್ ಆಗತ್ತೆ. ಅಟ್ರಾಕ್ಟ್ ಆದಾಗ ನಿನ್ನ ಜೊತೆ ಇಂಟ್ರಾಕ್ಟ್ ಆಗತ್ತೆ. ಹಾಗಾಗಿ ನೀ ಅದನ್ನ ಪ್ರತಿದಿನದ ಸಹಿತ ಕ್ರಿಯೇಟಿವಿಟಿ ಮೈಂಡ್ ಅನ್ನು ಇಟ್ಕೋಬೇಕಾಗತ್ತ. ನೆಕ್ಸ್ಟ್, ಯು ವಿಲ್ ಥಿಂಕ್ ಸಕ್ಸಸ್ಫುಲ್ ಥಾಟ್ಸ್ and surround yourself with successful people who encourage you your vision. ನೋಡಿ ಎಷ್ಟು ಇಂಪಾರ್ಟೆಂಟ್ ಮೀನಿಂಗ್ ಇದೆ. ಯು ವಿಲ್ ಥಿಂಕ್ ಸಕ್ಸಸ್ಫುಲ್. ನೀನೊಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತ ವಿಚಾರ ಮಾಡು, ಥಿಂಕ್ ಮಾಡು. ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್. ಎಸ್, ಯು ಆರ್ ಸಕ್ಸಸ್ಫುಲ್ ಪರ್ಸನ್. ಯಾವಾಗಲೂ ಅದೇ ಥಾಟ್ಸ್ ನಿನ್ನ ಮೈಂಡಲ್ಲಿ ಇರ್ಬೇಕಂತ. ಆ ಥಾಟ್ಸ್ ಅಷ್ಟೇ ಅಲ್ಲ, ಸರೌಂಡಿಂಗ್ ಯುವರ್ ಸೆಲ್ಫ್, ನಿನ್ನ ಜೊತೆ, ನಿನ್ನ ಸರ್ಕಲ್ ಸಹಿತ ಬಹಳ ಇಂಪಾರ್ಟೆಂಟ್ ಇದೆ. ಸರೌಂಡ್ ಯುವರ್ ಸೆಲ್ಫ್ ವಿತ್ ಸಕ್ಸಸ್ಫುಲ್ ಪೀಪಲ್. ನೀನು ಸಕ್ಸಸ್ಫುಲ್ ಪೀಪಲ್ ಅಂತ ಅನ್ಕೊಂಡಿದ್ದೆ ಅಂದ್ರೆ ನಿನ್ನ ಸರೌಂಡದಲ್ಲಿ ಇದ್ದವರು ಸಹಿತ ಯಾವ ರೀತಿಯಾಗಿ ಫ್ರೆಂಡ್ ಸರ್ಕಲ್ ಇರ್ಬೇಕಂದ್ರೆ ಹಾಗೆ ಇರ್ಬೇಕಂತ. ಹೂ ಎನ್ಕರೇಜ್ ಯುವರ್ ವಿಷನ್. ನಿನ್ನಲ್ಲಿರುವಂತ ವಿಷನ್ ಏನಿದೆ ಅವ್ರ ಮುಂದೆ ನಿನ್ನ ಸರ್ಕಲ್ ದಲ್ಲಿ ಏನ್ ಹೇಳ್ಕೊಂಡಿರ್ತಿ ಅವರು ನಿನಗೆ ಎನ್ಕರೇಜ್ ಮಾಡ್ಬೇಕಂತ. ಎಸ್, ಯು ಡೂ ಮಿಸ್ಟರ್ ಲೈಕ್ ದಿಸ್, ಐ ವಿಲ್ ವಿತ್ ಯು. ನಿನ್ನ ಜೊತೆ ನಾನು ಇದ್ದೀನಿ. ಆ ರೀತಿಯಾಗಿ ನಿನ್ನ ಒಂದು ಬಿಹೇವಿಯರ್ ಮತ್ತು ನಿನ್ನ ಒಂದು ಅಟ್ಮಾಸ್ಫಿಯರ್ ಅನ್ನು ಮಾಡ್ಕೊಂಡಿರ್ಬೇಕಾದ. ಅಟ್ಮಾಸ್ಫಿಯರ್ ಮಾಡ್ಕೊಂಡಾಗ ನಿನಗೆ ಸಕ್ಸಸ್ಫುಲ್ ಜನ ಸಿಗ್ತಾರೆ. ನಿನ್ನ ಥಾಟ್ಸು ಯಾವಾಗ್ಲೂ ಸಹಿತ ನಿನ್ನಲ್ಲಿ ಏನ್ ಬರುತ್ತಾ? ಪಾಸಿಟಿವ್ ಥಾಟ್ಸ್ ಬರುತ್ತೆ. ಹಾಗಾಗಿ ಮಿಡ್ ಟರ್ಮ್ ಬಹಳ ಇಂಪಾರ್ಟೆಂಟ್ ಲೈಫ್ ಇದೆ. ಯು ವಿಲ್ ಎಂಗೇಜ್ ಇನ್ ಪ್ರೋಗ್ರಾಮ್ ಆಫ್ ರೀಜನಲ್ ಇಂಪ್ರೂವ್ಮೆಂಟ್ ಅಂಡ್ ಸಿಲೆಕ್ಟ್ ಯುವರ್ ಲೈಫ್ ಮಿಷನ್. ಯಾವಾಗ್ಲೂ ಸಹಿತ ಎಂಗೇಜ್ ಆಗಿರ್ಬೇಕು. ಯಾಕಂದ್ರೆ ಎಂಟಿ ಮೈಂಡ್ ಈಸ್ ಡೆವಿಲ್ ಮೈಂಡ್. ಖಾಲಿ ತಲೆ ಏನಾಗುತ್ತಾ? ದೇವಿನ ರೀತಿಯಾಗಿ ವಿಚಾರ ಮಾಡ್ತಾ ಹೋಗುತ್ತೆ, ಏನೇನೋ ವಿಚಾರ ಮಾಡ್ತಾರೆ. ಅದಕ್ಕೆ ನಿನ್ ಮೈಂಡ್ ಯಾವಾಗ್ಲೂ ಸಹಿತ ಎಂಗೇಜ್ ಆಗಿರ್ಬೇಕು. ನೀನು ಎಂಗೇಜ್ ಯು ವಿಲ್ ಎಂಗೇಜ್ ಇನ್ ಪ್ರೋಗ್ರಾಮ್. ಯಾವಾಗ್ಲೂ ನಿನ್ನ ಪ್ರೋಗ್ರಾಮದಲ್ಲಿ ಎಂಗೇಜ್ ಆಗಿರ್ಬೇಕಂತ. ಫಾರ್ ಇಂಪ್ರೂವ್ಮೆಂಟ್ ಅಂಡ್ ಸಿಲೆಕ್ಟ್ ಯುವರ್ ಲೈಫ್ ಮಿಷನ್. ಆ ರೀತಿಯಾಗಿ ನಿನ್ನ ಲೈಫ್ ಸಿಲೆಕ್ಟ್ ಮಾಡ್ಕೊಂಡಿರ್ಬೇಕಾತ. ಅದಕ್ಕೆ ನಾ ಹೇಳಿದ್ದೀನಿ, ಇಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಈಸ್ ಎ miraculous things mid-term. Yes, next, your entire life experience will revalue around an image of success based on your mental picture. ಯಾವ ರೀತಿ ಇದೆ ನೋಡಿ, ಯುವರ್ ಎಂಟರ್ ಲೈಫ್ ಎಕ್ಸ್ಪೀರಿಯನ್ಸ್. ಈ ಮಿಡ್ ಟರ್ಮ್ ಅನ್ನೋದು ಯಾವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ. ಅರೌಂಡ್ ಇನ್ ಇಮೇಜ್ ಆಫ್ ಸಕ್ಸಸ್ ಬೇಸ್ಡ್ ಆನ್ ಯುವರ್ ಮೆಂಟಲ್ ಪಿಕ್ಚರ್. ಪ್ರತಿಯೊಂದು ಫಾರ್ಚೂನ್ ಯಾವಾಗ್ಲೂ ನಿನ್ನ ಮೈಂಡ್ ನಲ್ಲಿ ಅದು ಪಿಕ್ಚರ್ ಆಗಿರ್ಬೇಕು. ಫಾರ್ಚೂನ್ ಲೈಫ್ ಆಗಿ ಕಳಿಲೇಬೇಕು.
ಯಾಕೆ ಆ ಪಾರ್ಷಿಯಲ್ ಲೈಫ್ ಕಳಿದೆ ಒಬ್ಬ ಎವರೇಜ್ ಪರ್ಸನ್. ಹಾಗಾಗಿ ಮಿಡ್ ಟರ್ಮ್ದಲ್ಲಿ ಅದನ್ನ ಅವೇರ್ನೆಸ್ ಆಗಿ ಇಟ್ಕೋಬೇಕಾಗ್ತದೆ. ಇಟ್ಸ್ ನಾಟ್ ವಾಟ್ ಯು ಲರ್ನ್ ಬಟ್ ವಾಟ್ ಯು ರಿಮೆಂಬರ್ ದಟ್ ಮೇಕ್ಸ್ ಯುವರ್ ಸಕ್ಸಸ್. ಶಾರ್ಟ್ ಟರ್ಮ್ದಲ್ಲಿ ಕಲ್ತಿದ್ದಿ, ಓಕೆ, ವೆಲ್, ನೈಸ್. ಕಲ್ತಿದ್ದು ಮರೆತ್ರಿ ಅದು ವ್ಯಾಲ್ಯೂ ಇರಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಮಿಡ್ ಟರ್ಮ್ ಅಲ್ಲಿ ಏನು ಹೇಗಿರ್ಬೇಕಂತಂದ್ರೆ, ಇನ್ನು ಇಟ್ಸ್ ನಾಟ್ ವಾಟ್ ಯು ಲರ್ನ್, ನೀ ಏನ್ ಕಲ್ತಿದಿ ಅನ್ನೋದು ಅಷ್ಟೇ ಅಲ್ಲ, ಬಟ್ ವಾಟ್ ಯು ರಿಮೆಂಬರ್, ಕಲ್ತಿದ್ದನ್ನು ಯಾವ ರೀತಿಯಾಗಿ ನೀ ರಿಮೆಂಬರ್ ಮಾಡ್ಕೊಂತೀವೋ ದಟ್ ಮೇಕ್ಸ್ ಯು ಸಕ್ಸಸ್. ರಿಮೆಂಬರ್ ಮಾಡಿಕೊಂಡು ಅದನ್ನ ಅಪ್ಲೈ ಮಾಡ್ಕೊಂತಿದ್ದಾದ್ರೆ ಅಲ್ಲಿ ನೀವು ಸಕ್ಸಸ್ ಅನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳುದು, ಶಾರ್ಟ್ ಟರ್ಮ್ದಲ್ಲಿ ಪಕ್ಕಾ ಲರ್ನ್ ಮಾಡಿರ್ಬೇಕು, ಕಲ್ತ್ಕೊಂಡಿರ್ಬೇಕು. ಕಲ್ತಾಗ ಅದನ್ನ ರಿಮೆಂಬರ್ ಆಗುತ್ತೆ, ರಿಮೆಂಬರ್ ಮಾಡ್ಕೊಂಡಾಗ ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಆದಾಗ ನೀವು ಸಕ್ಸಸ್ ಆಗ್ತೀವಿ. ಇದಕ್ಕೆ ಸೂತ್ರ, ಫಾರ್ಮುಲಾ ಇದೆ, ಫಾರ್ಮುಲಾ ಬರುತ್ತೆ ನೋಡಿ. ನೆಕ್ಸ್ಟ್ ಏನು, ಪ್ರಿಪರೇಷನ್ ಗ್ರೋತ್. ಇದು ಫಾರ್ಮುಲಾ ಹೆಂಗಿದೆ ನೋಡಿ, ಪ್ರಿಪರೇಷನ್ ಗ್ರೋತ್ ಪ್ಲಸ್ ಆಟಿಟ್ಯೂಡ್ ಪ್ಲಸ್ ಆಪರ್ಚುನಿಟಿ ಆಕ್ಷನ್. Doing something about it is equal to luck. ಫಾರ್ಮುಲಾ ಏನಂದ್ರೆ, ಪ್ರಿಪರೇಷನ್, ನೀ ಗ್ರೋತ್ ಆಗ್ಲಿಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಹೇಗೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕಂದ್ರೆ, ನೀವು ಆಟಿಟ್ಯೂಡ್ ಇಂದ ಪೂರ್ವ ಸಿದ್ಧತೆ ಮಾಡ್ಕೋಬೇಕಂತ, ಅಳ್ಕೋತ ಅಲ್ಲ, ಆಟಿಟ್ಯೂಡ್ ಇಂದ ಪ್ಲಸ್ ಆಪರ್ಚುನಿಟಿ. ಆಟಿಟ್ಯೂಡ್ ಇಂದ ಅವಕಾಶವನ್ನು ನೀನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕಂದ್ರೆ ಅಲ್ಲಿ ರಿಸಲ್ಟ್ ಬರುತ್ತೆ, ಆಕ್ಷನ್ ಆಗ್ಲೇಬೇಕು. ಆ ರೀತಿಯಾಗಿ ಆಟಿಟ್ಯೂಡ್ ಅನ್ನು ಇಟ್ಕೊಂಡಿರ್ಬೇಕಾಗತ್ತ. ನೀನು ಇಟ್ಟುಕೊಂಡಾಗ ಮಾತ್ರ ನಿನಗೆ ಒಳ್ಳೆ ಒಳ್ಳೆ ಅಪಾರ್ಚುನಿಟಿ ಸಿಗ್ಲಿಕ್ಕೆ ಸಾಧ್ಯತೆ, ಅಂದ್ರೆ ಅವಕಾಶ ಸಿಗತ್ತ. ಆ ಅವಕಾಶವನ್ನು ಸರಿಯಾಗಿ ಅಪ್ಲೋಡ್ ಮಾಡಿದೆ ಅಂದ್ರೆ, ಆಕ್ಷನ್ ರೀತಿಯಾಗಿ ಡೂಯಿಂಗ್ ಸಮಥಿಂಗ್ ಅಬೌಟ್ ಇಟ್, ಯು ಆರ್ ಇನ್ ಲಕ್ಕಿ ಪರ್ಸನ್. ಇಟ್ಸ್ ಕಟ್ ಟು ಲಕ್. ದಿಸ್ ಇಸ್ ದ ವೇ ಸಕ್ಸಸ್ಗೆ ಫಾರ್ಮಾಲಿಟೀಸ್. ನೆಕ್ಸ್ಟ್ ನಾ ಹೇಳಿದ್ದೀನಿ ಏನಂತ, ಅವಾಯ್ಡ್ ಲೈಫ್ ಸ್ಟೈಲ್ ಕ್ರೀಪ್. ಕೆಲವು ಹೋಗೋ ಟೈಮ್ದಲ್ಲಿ ಕೆಲವು ಅವಾಯ್ಡ್ ಮಾಡ್ಬೇಕಿರತ್ತೆ. ಯಾವುದನ್ನು ಅವಾಯ್ಡ್ ಮಾಡಬೇಕು ನೋಡಿ, ಅವಾಯ್ಡ್ ಲೈಫ್ ಸ್ಟೈಲ್ ಕ್ರೀಪ್ ಆಸ್ ಯುವರ್ ಇನ್ಕಮ್ ಇನ್ಕ್ರೀಸ್. avoid the temptation to influence your lifestyle by spending more on luxury. Instead, direct expenditure towards saving, investing and debit repayment. ನೋಡಿ ಏನ್ ಹೇಳಿದೆ ನಾನು, ಅವಾಯ್ಡ್ ಲೈಫ್ ಸ್ಟೈಲ್ ಅನ್ನು ಫಾರ್ಚೂನ್ ಲೈಫಿಗೆ ಹೋಗ್ಬೇಕಂತ ಹೇಳಿದ್ರೆ ಮಿಡ್ ಟರ್ಮ್ದಲ್ಲಿ ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾದ. ಯಾವುದು, ಆಸ್ ಯುವರ್ ಇನ್ಕಮ್ ಅನ್ನು ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಬೇಕು. ಅವಾಯ್ಡ್ ದ ಟೆಂಪ್ಟೇಷನ್ ಟು ಇನ್ಪುಟ್ ಯುವರ್ ಲೈಫ್ ಸ್ಟೈಲ್ ಬೈ ಸ್ಪೆಂಡಿಂಗ್ ಮೋರ್. ಬಂದ ಒಂದು ಹಣವನ್ನು ಏನ್ ಮಾಡೋದು, ಲೈಫ್ ಸ್ಟೈಲ್ ನಲ್ಲಿ ಕಳೆದ್ ಬಿಟ್ರೆ, ಲಕ್ಸರಿ ಲೈಫ್ ಅನ್ನು ಮಾಡಿದ್ರೆ ಏನಾಗತ್ತ, ಫೈನಾನ್ಸಿಯಲ್ ಸ್ಟ್ರಾಂಗ್ ನ ಅವಶ್ಯಕತೆ ಇದೆ. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ, ಹಳ್ಳ ಕೂಡಿದ್ರೆ ನದಿ ಕೂಡಿದ್ರೆ ಸಮುದ್ರ. ಒಮ್ಮೆಲೆ ಏನಾಗತ್ತ, ಸಮುದ್ರ ಇದ್ದವನು ಮಾತ್ರ ಫೈನಾನ್ಸಿಯಲ್ ಸ್ಟ್ರಾಂಗ್ ಅವ್ ಇದ್ದೇ ಇರ್ತಾನೆ. ನೀನು ಎವರೇಜ್ ಪರ್ಸನ್
ಫೈನಾನ್ಸ್ ದಲ್ಲಿಯೂ ಸಹಿತ ನೀನು ಸ್ಟ್ರಾಂಗ್ ಇರ್ಬೇಕಂತ ಹೇಳಿದ್ರೆ ಏನಾಗತ್ತ, ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕತ್ತ, ಲಕ್ಸರಿ ಲೈಫ್ ಅನ್ನು ಅದನ್ನ ಅವಾಯ್ಡ್ ಮಾಡ್ಬೇಕತ್ತ, ಮೋರ್ ಮನಿ ಸ್ಪೆಂಡ್ ಮಾಡೋದನ್ನು ಬಿಡಬೇಕಾಗತ್ತ. ಏನ್ ಮಾಡಕತ್ತ, ಇನ್ಸ್ಟೆಡ್ ಆಫ್ ದ್ಯಾಟ್ ಅದನ್ನ ಬಿಟ್ಟು ಡೈರೆಕ್ಟ್ ಎಕ್ಸೆಸ್ ಅಮೌಂಟ್ ಸಹಿತ ಟುವರ್ಡ್ಸ್ ಸೇವಿಂಗ್, ಇನ್ವೆಸ್ಟಿಂಗ್, ಸೇವಿಂಗ್ ಮಾಡಬೇಕು, ಮತ್ತೆ ಅದನ್ನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತ. ಅದನ್ನು ಸಹಿತ ಮಿಡ್ ಟರ್ಮ್ ದಲ್ಲಿ ಬರುತ್ತ. ನೆಕ್ಸ್ಟ್, ಎ ಪರ್ಸನ್ ವಿತ್ ಎ ಕ್ಲಿಯರ್ ಪರ್ಪಸ್ while making progress on even the roughest road. A person with a purpose will make no progress on even the smoothest road. ಎಷ್ಟು ಮೀನಿಂಗ್ಫುಲ್ ಇದೆ ನೋಡಿ. ಯಾವ ವ್ಯಕ್ತಿಗೆ ಕ್ಲಿಯರ್ ಪರ್ಪಸ್ ಇದೆ, ನಾನು ಉದ್ದೇಶ ಈ ಟೈಪ್ ನಾನು ಏನ್ ಮಾಡ್ಬೇಕಿದೆ, ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ಬೇಕಿದೆ, ಹಾಗೆ ಅಚೀವ್ಮೆಂಟ್ ಮಾಡ್ಬೇಕಿದೆ, ಗ್ರೇಟ್ ಸಕ್ಸಸ್, ಬೆಟರ್ ಫ್ಯಾಮಿಲಿ ರಿಲೇಶನ್ಶಿಪ್ ಬಿಲ್ಡ್ ಇರ್ಬೇಕಾಗತ್ತ, ಎಂಜಾಯ್ ಬೆಟರ್ ಇನ್ ಹೆಲ್ತ್, ಇನ್ಕ್ರೀಸ್ ರಿಲಾಕ್ಷನ್, key to build positive relationship, everything you touch turn to gold. ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಂತ, ಪರ್ಪಸ್ ಇಟ್ಕೊಳ್ಳೇಬೇಕಂತ, ಆ ಉದ್ದೇಶ ಆ ರೀತಿ. ಅದಕ್ಕೆ ಹೇಳ್ತಾರೆ ಎ ಪರ್ಸನ್ ವಿತ್ ಎ ಕ್ಲಿಯರ್ ಪರ್ಪಸ್. ಕ್ಲಿಯರ್ ಪರ್ಪಸ್ ಇತ್ತಂತ ಹೇಳಿದ್ರೆ ವಿಲ್ ಮೇಕ್ ಎ ಪ್ರೋಗ್ರೆಸ್. ಪ್ರತಿನಿತ್ಯನೂ ಸಹಿತ, ಪ್ರತಿ ನಿಮಿಷ, ಪ್ರತಿ ಟೈಮ್ನಲ್ಲಿ ಸಹಿತ ಅವನು ಪ್ರೋಗ್ರೆಸ್ ಆಗ್ತಾನೆ ಇರ್ತಾನೆ. ಇವನ್ ರಫೆಸ್ಟ್ ರೋಡ್, ಇವನ್ ಕಷ್ಟದಲ್ಲಿ ಅವನು ಇದ್ರು ಸಹಿತ, ಅವ್ ಹೋಗೋ ದಾರಿ ರಫ್ ಇದ್ರು ಸಹಿತ, ರಫೆಸ್ಟ್ ರೋಡ್. ಎ ಪರ್ಸನ್ ವಿತ್ ರಫೆಸ್ಟ್ ರೋಡ್ ಇದ್ರು ಸಹಿತ ಅವನಲ್ಲಿ ಕ್ಲಿಯರ್ ಪರ್ಪಸ್ ಇತ್ತಂದ್ರೆ 100% ಆ ರೋಡ್ ಮೂಲಕ ಅವನು ಎಲ್ಲಿ ತಲುಪಬೇಕು ಅಲ್ಲಿ ತಲುಪ್ತಾನೆ. ಕೆಲವರು ಏನಿದೆ ನೋಡಿ, ಎ ಪರ್ಸನ್ ವಿತ್ ಎ ನೋ ಪರ್ಪಸ್ ವಿಲ್ ಮೇಕ್ ನೋ ಪ್ರೋಗ್ರೆಸ್ ಆನ್ ಇವನ್ ದ ಸ್ಮೂಥೆಸ್ಟ್ ರೋಡ್. ಯಾವ ವ್ಯಕ್ತಿ ಹತ್ತಿರ ಪರ್ಪಸ್ ಇಲ್ಲೋ, ಕ್ಲಿಯರ್ ಪರ್ಪಸ್ ಇಲ್ಲವೋ, ಅವನ ಹತ್ತಿರ ಪರ್ಪಸ್ ಇಲ್ಲ ಅಂದ್ರೆ ಪ್ರೋಗ್ರೆಸ್ ಇರುವುದೇ ಇಲ್ಲ. ಇವನ್ ಸ್ಮೂಥೆಸ್ಟ್ ರೋಡ್, ಅವನು ಹೋಗುವ ರೋಡ್ ಸ್ಮೂತ್ ಇದ್ರು ಸಹಿತ ಅವನ ತಲೆ ಪರ್ಪಸ್ ಇಲ್ಲ ಅಂತ ಹೇಳಿದ್ರೆ ಅವನೇನು ಎಂದಿಗೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ಚೂನ್ ಲೈಫಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೀನಿಂಗ್ ಇದೆ, ಎ ಪರ್ಸನ್ ವಿತ್ ಎ ಕ್ಲಿಯರ್ ಪರ್ಪಸ್ ವಿಲ್ ಮೇಕ್ ಎ ಪ್ರೋಗ್ರೆಸ್ ಆನ್ ಇವನ್ ದ ರಫೆಸ್ಟ್ ರೋಡ್. ಎ ಪರ್ಸನ್ ವಿತ್ ನೋ ಪರ್ಪಸ್ ವಿಲ್ ಮೇಕ್ ನೋ ಪ್ರೋಗ್ರೆಸ್ ಆನ್ ಇವನ್ ಸ್ಮೂಥೆಸ್ಟ್ ರೋಡ್. ಹಾಗಾಗಿ ಲೈಫು ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಚೆನ್ನಾಗಿದೆ. ನಾವು ಆ ಅಟ್ಮಾಸ್ಫಿಯರ್ ಅನ್ನು ಯಾವ ರೀತಿಯಾಗಿ ನಾವು ಮಾಡ್ಕೊಳ್ತೀವೋ, ನಾನು ಕ್ಲಿಯರ್ ಪರ್ಪಸ್ ಇತ್ತಂದ್ರೆ 100% ಆ ಅಟ್ಮಾಸ್ಫಿಯರ್ ಅನ್ನು ನಾನು ಮಾಡ್ಕೊಳ್ತೀನಿ. ಅದೊಂದು ಟಫ್ ಇದ್ರು ಸಹಿತ, ರಫೆಸ್ಟ್ ಇದ್ರು ಸಹಿತ ಪರ್ಪಸ್ 100% ಅವೇನ್ ಮಾಡಕ್ ಸಾಧ್ಯ ಇದೆ, ಫಾರ್ಚೂನ್ ಲೈಫ್ ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ ಫಾರ್ಚೂನ್ ಲೈಫ್ ಹೋದ್ರೆ ಏನೇನ್ ಸಿಗತ್ತಂತ ಇನ್ನೊಮ್ಮೆ ಓದಿ ಹೇಳ್ತೀನಿ ನೋಡಿ. ಫೈನಾನ್ಸಿಯಲ್ ಸಕ್ಸಸ್, ಅವನು ಫೈನಾನ್ಸ್ ನಲ್ಲಿ ಸ್ಟ್ರಾಂಗ್ ಆಗಿ ಬೆಳಿತಾನೆ. ಹಾಗೆ ಅಚೀವ್ ಗ್ರೇಟರ್ ಸಕ್ಸಸ್, ಅವನಿಗೆ ಒಳ್ಳೆಯ ಪೊಸಿಷನ್ ಸಿಗತ್ತ, ಪೋಸ್ಟ್ ಸಿಗತ್ತ. ನೆಕ್ಸ್ಟ್ ಬೆಟರ್ ಫ್ಯಾಮಿಲಿ ರಿಲೇಶನ್ಶಿಪ್, ಫ್ಯಾಮಿಲಿಯಲ್ಲಿ ಅವನೊಬ್ಬ ನಂಬರ್ 1 ಆಗಿರ್ತಾನೆ. ಎಂಜಾಯ್ ಬೆಟರ್ ಹೆಲ್ತ್, ಅವನ ಲೈಫ್ ನಲ್ಲಿ
ಎಂಜಾಯ್ಮೆಂಟ್ ಮಾಡ್ತಾನೆ. ಯಾಕೆ? ಪೊಸಿಷನ್ ಇದೆ, ಫೈನಾನ್ಸಿಯಲಿ ಸೆಕ್ಯೂರ್ ಇದ್ದಾನೆ, ಲೈಫ್ ಆಟೋಮೆಟಿಕ್ಲಿ ಎಂಜಾಯ್ ಮಾಡ್ತಾನೆ. ಅದೇ ರೀತಿಯಾಗಿ ಲೈಫ್ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ ಆಗಿ ತಗೊಳ್ತಾನೆ. ಕೀ ಟು ಬಿಲ್ಡ್ ಎ ಪಾಸಿಟಿವ್ ರಿಲೇಶನ್ಶಿಪ್, ಒಳ್ಳೆ ಪಾಸಿಟಿವ್ ರಿಲೇಶನ್ಶಿಪ್ ಬೆಳಿತಾನೆ. ಎವ್ರಿಥಿಂಗ್ ಯು ಟಚ್ ಟರ್ನ್ ಟು ಗೋಲ್ಡ್. ಯಾವಾಗ್ಲೂ ನಾವು ಹೇಳ್ತೀವಿ, ಕನ್ನಡದಲ್ಲಿ ಹೇಳ್ತಾರಲ್ಲ, ಏನು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತ ನೋಡಿ, ಅವನಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಅವನು ಫಾರ್ಚೂನ್ ಲೈಫ್ ನಲ್ಲಿ ಲಾಂಗ್ ಟರ್ಮ್ ದಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಅವನು ಫಾರ್ಚೂನ್ ಲೈಫ್ ಪಡೆದಂದ್ರೆ 100% ಅವನು ಏನಾಗ್ತಾನೆ, ಲಾರ್ಜ್ ಅಮೌಂಟ್ ಆಫ್ ಮನಿಯಲ್ಲಿ ಇರ್ತಾನೆ, ಹ್ಯಾಪಿನೆಸ್ ಆಗಿರ್ತಾನೆ, ಅವ್ನು ಲಕ್ಕಿ ಪರ್ಸನ್ ಆಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಸಹಿತ ಲೈಫಿಗೆ ಮಹತ್ವ ಕೊಡಿ, ಟೈಮ್ಗೆ ಮಹತ್ವ ಕೊಡಿ. ಆಟೋಮೆಟಿಕ್ಲಿ ನೀವು ಸಹಿತ ಫಾರ್ಚೂನ್ ಲೈಫ್ ರೀತಿಯಾಗಿ ಕಳೀಲಿಕ್ಕೆ ಸಾಧ್ಯ ಇದೆ. ನಮಸ್ಕಾರ. ಐ ಥಿಂಕ್ ಪ್ರತಿಯೊಬ್ಬರು ಸಹಿತ ಇದನ್ನು ನೀವು ನೋಡ್ಲೇಬೇಕು, ನಿಮ್ಮ ಲೈಫ್ ನಲ್ಲಿ ಅಪ್ಲೋಡ್ ಮಾಡಲೇಬೇಕು. ಮಾಡಿದಾಗ ಅದು ಸಾಧ್ಯ ಇದೆ. ಹಾಗಾಗಿ ಈ ಏನು ನಾನು ನಿಮಗೆ ಒಂದು ಮೋಟಿವೇಶನ್ ಸ್ಕಿಲ್ಸ್ ಅನ್ನು ಕೊಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ನೀವು ಉಪಯೋಗಿಸ್ಕೊಂಡಿದ್ದಾದ್ರೆ ಆಟೋಮೆಟಿಕ್ಲಿ ನೀವು ಸಹಿತ ಆ ರೀತಿ 100% ಸಕ್ಸಸ್ ಅನ್ನು ಕಲಿತೀರಿ. ಹಾಗಾಗಿ ಇದನ್ನು ನೋಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಸಹಿತ ನಿಮ್ಮ ಆನ್ಸರ್ ಅನ್ನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.